ಇದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ರೈತಾಪಿ ಕುಟುಂಬದ ಜನರು, ನಾನು ಸಹಕಾರಿ ಕ್ಷೇತ್ರದಲ್ಲಿ ನನ್ನ ಕಾರ್ಯಚಟುವಟಿಕೆಗಳನ್ನು ರೂಪಿಸಿಕೊಂಡ ಮೇಲೆ ನಾನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಕುಟುಂಬದ ರೈತರು, ಅವರು ಯಾವ ಜಾತಿಯವರಾದರೂ ಇರ್ಬೋದು, ಯಾವ ಪಕ್ಷಕ್ಕಾದರೂ ಸೇರಿದ್ರು, ಅವರು ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಏಕೆಂದರೆ ರೈತರು ಇವತ್ತು ಯಾರೊಬ್ಬ ರೈತನು ಕೂಡ ಇವತ್ತು ಆರ್ಥಿಕವಾಗಿ ಬಲಾಢ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಡಲೆಕಾಯಿ ಮಾರೋನು ಕೂಡ ಆರ್ಥಿಕ ಸದೃಢ ಇರ್ತಾನೆ, ಸೀಬೆಹಣ್ಣು ಮಾರೋನು ಆರ್ಥಿಕ ಸದೃಢ ಇರ್ತಾನೆ. ಅವನು 5 ಎಕರೆ ಗದ್ದೆ ಇಟ್ಕೊಂಡಿದ್ರು ಕೂಡ ಅವನ ಹತ್ರ ಲಿಕ್ವಿಡಿಟಿ ಹಣ ಇರೋದಿಲ್ಲ. ಅವನಿಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವೆಲ್ಲ ದಿನೇ ದುಬಾರಿ ಆಗುತ್ತೆ. ಆದರೆ ರೈತ ಏನು ಉತ್ಪಾದನೆ ಮಾಡ್ತಾನೆ, ಆ ಉತ್ಪಾದಿತ ವಸ್ತು ಬೆಲೆ ಹಾಕಿದಂಥ ಬಂಡವಾಳನೇ ವಾಪಸ್ ಬರೋದಿಲ್ಲ, ಅಷ್ಟೊಂದು ಕುಸಿದು ಹೋಗ್ತದೆ. ಹೀಗಾಗಿ ರೈತ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ರೈತಾಪಿ ಕುಟುಂಬಗಳಿಗೆ ಈ ಜಿಲ್ಲೆಯಲ್ಲಿ ಹೆಚ್ಚು ನಾವು ಪ್ರೋತ್ಸಾಹವನ್ನು ಕೊಟ್ಟಂತ ಕೆಲಸ ಷಡಕ್ಷರಿಯವರು ಕೂಡ ನಮ್ಮ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಕೆಲಸ ಮಾಡೋ ಚಿಂತನೆಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥ ಜಿ.ಜೆ. ರಾಜಣ್ಣವರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯು ಕೂಡ ರೈತರ ಪರವಾಗಿ ಚಿಂತನೆ, ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ತೀರ್ಮಾನಗಳನ್ನು ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಅವಶ್ಯ ಅಂತ ಹೇಳಿ ಭಾವಿಸ್ತಾರೆ. ಮತ್ತು ಸಹಕಾರಿ ಚಳುವಳಿ ಇದು ಜನರ ಚಳುವಳಿ. ಸಹಕಾರಿ ಆಂದೋಲನದಲ್ಲಿ ನಾವು ಅರ್ಹರಿಗೆ ಅವರ ನಿರೀಕ್ಷೆಯಂತೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಹಳಷ್ಟು ಅವಕಾಶ. ಬೇರೆ ಎಮ್ಮೆಲ್ಲೆ ಮಂತ್ರಿ ಆದರೆ ಯಾವುದೋ ಒಂದು ಸರ್ಕಾರಿ ಕೆಲಸ ಮಾಡಬಹುದು. ಆದರೆ ಸಹಕಾರಿ ಚಳುವಳಿಯಲ್ಲಿ ವೈಯಕ್ತಿಕವಾಗಿ ನಾವು ರೈತರಲ್ಲದೆ ಇರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಸಾಲ ಸೌಲಭ್ಯ ಕೊಡೋದಿರ್ಬೋದು, ಬೇರೆ ಯಾವುದೇ ರೀತಿಯಲ್ಲಿ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಣನೆಗೆ ಇಟ್ಕೊಂಡು ಸಹಕಾರಿ ರಂಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಸಹಕಾರಿ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಜನರು ತಾವೆಲ್ಲ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೇವೆ, ಇದು ನನ್ನ ಜೀವಮಾನದ ಗಳಿಕೆ ಅಂತೇಳಿ ನಾನು ಬಹಳ ವಿನಯವಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಇವತ್ತು ಈ ದಿನದ ಒಂದು ಅಭಿನಂದನಾ ಗ್ರಂಥದ ಅದನ್ನು ಹೊರತರಲಿಕ್ಕೆ ಬಹಳಷ್ಟು ಜನ ಶ್ರಮ ವಹಿಸಿದ್ದಾರೆ. ಆ ಶ್ರಮ ವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಏರ್ಪಡಿಸಲಿಕ್ಕೆ ಹೆಚ್ಚು ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ರವಿ ಆರ್ ಗರಡಿಯವರು ಮತ್ತು ಅವರೆಲ್ಲ ಸ್ನೇಹಿತರು, ನಾಗರಾಜ್ ಇರ್ಬೋದು, ಬೇರೆ ಎಲ್ಲ ಲಿಂಗದೇವರು ಇರ್ಬೋದು, ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲ ಒಂದು ಹೇಳ್ತಾರೆ. ನಾನು ಯಾರಪ್ಪ ಮಾಡಿರೋದು ಅಂತಂದರೆ ರಾಜೇಂದ್ರ ಮಾಡೋಣ ಸರ್ ಅಂತ, ನಾನು ನನ್ನ ಮಗ ಅಂತೇಳಿ ಅವ್ರನ್ನ ಹೊರಡ್ತಕ್ಕಂಥ ಅಗತ್ಯತೆ ನನಗಿಲ್ಲ. ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಕ್ಕಂಥ ಒಂದು ಕಲೆಗಾರಿಕೆಯನ್ನು ಅವರು ಕಲಿತಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಏರ್ಪಾಡನ್ನು ನೋಡಿದಾಗ ನಾವು ಕೂಡ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ 70ರ ದಶಕದಲ್ಲಿ ಮಲ್ಲಣ್ಣವರು ಇರ್ಬೋದು, ಲಕ್ಕಪ್ಪನವರು ಇರ್ಬೋದು, ನಮ್ಮ PM ರಾಧಾಕೃಷ್ಣ ಶೆಟ್ಟಿಯವರು ಇರ್ಬೋದು, ಹಾಗೆ ನಮ್ಮೆಲ್ಲ ಸ್ನೇಹಿತರುಗಳು ಬಹಳ ಜನ ಎಲ್ಲ ಸತ್ಕೊಬಿಟ್ಟಿದ್ದಾರೆ. ಪಾಪ ನಾನು ಗಂಗಮ್ಮಯ್ಯ ಅವಾಗ ಆ ಗುಂಪಲ್ಲಿ ನಾವನ್ನೇ ಶಾಸಕಗಳನ್ನ ಅದು ಏನು ಆಗದೆ ಹೋರಾಟ ಮಾಡಿ ಏನು ಕೂಡ ಸಾಧ್ಯ ಮಾಡದೇ ಇರ್ತಕ್ಕಂಥವ್ರು ಭಾಳ ಇರ್ತಾರೆ. ಆದರೆ ಅವರೆಲ್ಲರ ಪರಿಶ್ರಮದಿಂದ ನಾನು ಅಂದಿನ ದಿನದಿಂದ ಇಂದಿನವರೆಗೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಅವರೆಲ್ಲರೂ ಕೂಡ ನೆನೆಸ್ಕೊಳ್ತೇನೆ. ಮತ್ತು ಅಂತಿಮವಾಗಿ
ನಾವೆಲ್ಲರೂ ಕೂಡ ಮನುಷ್ಯ. ಆದರೆ ನಾವು ಮನುಷ್ಯತ್ವದ ಬಾಳ್ವೆಯನ್ನು ಮಾಡಬೇಕು. ಯಾವ ಮನುಷ್ಯ ಅಸಹಾಯಕ ಮನುಷ್ಯ ಇರ್ತಾನೆ, ಅಸಹಾಯಕ, ಅವನಿಗೆ ಸಹಾಯ ಮಾಡಬೇಕು. ಯಾರು ಧ್ವನಿ ಇಲ್ಲದ ಮನುಷ್ಯ ಇರ್ತಾನೆ ಅವನಿಗೆ ಧ್ವನಿಯನ್ನು ಕೊಡಬೇಕು. ಆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ನಾನು ಭಾವಿಸಿದ್ದೆ. ಬಹಳಷ್ಟು ಜನ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಹೋಗಿ ಸಂತೋಷ, ನಂದೇನು ಅಡ್ಡಿ ಇಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗೋದೇನಪ್ಪ, ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋದು, ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಪ್ಪ. ನಾವು ಈ ಅಸಹಾಯಕ ಜನಗಳಿಗೆ, ಧ್ವನಿಯಿಂದ ಜನಗಳಿಗೆ ಧ್ವನಿಯನ್ನು ಕೊಟ್ಟಾಗ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾರೋ ಮಗನಪ್ಪ ನಮ್ಗಿಂತ ಸಹಾಯ ಮಾಡಿದ್ದಾನೆ, ಇವನಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಅದೇ ನಿಜವಾದಂಥ ದೇವರ ಆಶೀರ್ವಾದ. ನಾವೇನಾದರೂ ಆ ವರ್ಗದ ಅಸಹಾಯಕರಿಗೆ ಧ್ವನಿ ಹಿಂಸೆ ಕೊಟ್ಟಾಗ ಅವ್ರು ಹೇಳ್ತಾರೆ, ದೇವರೇ ನೀನೇ ನೋಡ್ಕೊಳಪ್ಪ ಇವನ್ನ ಅಂತ. ಅದೇ ನಿಜವಾದಂಥ ಶಾಪ. ಆಶೀರ್ವಾದ ಶಾಪಕ್ಕೆ ನಮ್ಮಲ್ಲೇ ಇದೆ ಅವಕಾಶ. ಆದ್ದರಿಂದ ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ಅಸಹಾಯಕರಿಗೆ, ಧ್ವನಿ ಇಲ್ಲದೆ ಇರೋರಿಗೆ ನಾವು ಅವರಿಗೆ ಹೆಚ್ಚು ಸಹಾಯಗಳನ್ನು ಮಾಡಿ ಅವರು ಕೂಡ ಸ್ವಾಭಿಮಾನದ ಬದುಕನ್ನು, ಆರ್ಥಿಕವಾಗಿ ಸದೃಢತೆಯನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತೇಳಿ ನಾನು ಅವರು ಕೂಡ ಭಾವಿಸಿದ್ದೇನೆ. ಆ ದೃಷ್ಟಿಯಲ್ಲಿ ನನಗೆ ಏನು ಎಮ್.ಎಲ್.ಎ ಆಗ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಮಂತ್ರಿ ಆಗ್ತೀವಿ ಅಂತಲೂ ಏನೋ ಅಂದ್ಕೊಂಡಿರಲಿಲ್ಲ. ಜನರ ಆಶೀರ್ವಾದದಿಂದ, ಸಿದ್ದರಾಮಯ್ಯನವರಂಥ ಮುಖಂಡರುಗಳ ಆಶೀರ್ವಾದದಿಂದ ಎಲ್ಲಿ ತನಕ ನಾವು ಬೆಳೆದು ಬಂದಿದ್ವಿ. ಮುಂದೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೋ ಚುನಾವಣೆಗಳು ಬೇಡ ಅಂತ ಕೂಡ ಹೇಳ್ಬಿಟ್ಟು. ಆದರೆ ಜನರು ಸೇವೆ ಮಾಡೋದು ಮಾತ್ರ ನಾವು ನಿರಂತರವಾಗಿ ಎಲ್ಲಿವರೆಗೂ ನಮಗೆ ಪರಮಾತ್ಮ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿನವರೆಗೂ ಕೂಡ ಜನರ ಮಧ್ಯೆ ಇರ್ತಾನೆ. ಜನರಿಗೆ ಅನುಕೂಲಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ಆ ಬಡವರ ಏಳಿಗೆಗೋಸ್ಕರ ನಾನು ಸದಾಕಾಲ ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು. ಆ ವಿದ್ಯೆಯನ್ನು ಕಲಿತಾಗ ಮಾತ್ರ ಅವರು ಮುಂದೆ ಸ್ವಾಭಿಮಾನದ ಬದುಕನ್ನು, ಸಮಾಜದಲ್ಲಿ ಗೌರವವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.